ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು DJ ವ್ಲಾಗ್ಸ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ರಿಸೆಪ್ಷನ್ ಮುಗಿಸ್ಕೊಂಡು ಡ್ಯಾನ್ಸ್ ಆಡಿ ಎಲ್ಲ ಮಲ್ಗೋಕೆ ತುಂಬ ಲೇಟ್ ಆಯಿತು. ಬೆಳಗ್ಗೆ ಎದ್ದು ಬಂದು ನೋಡಿದಾಗ ಮಾರ್ನಿಂಗ್ ವ್ಯೂ ಸೂಪರಾಗಿತ್ತು. ನೋಡಿ ಫ್ರೆಂಡ್ಸ್, ನಾನು ರೆಡಿಯಾಗಿ ಬಂದಿದ್ದೀನಿ ಮದುವೆಗೆ. ನೋಡಿ ಹೆಂಗೆ ಕಾಣ್ತಾ ಇದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹುಡುಗಿರೆಲ್ಲ ಸೀರೆ ಬಳೆ ಹಾಕ್ಕೊಂಡು ಸಿಂಪಲಾಗಿ ಸೂಪರಾಗಿ ಕಾಣ್ತಾಯಿದ್ರು. ಹಾಗೆ ಹುಡುಗರು ಅಷ್ಟೇ ಸಿಂಪಲಾಗಿ ಹ್ಯಾಂಡ್ಸಮ್ ಆಗಿ ಸೂಪರಾಗಿ ಕಾಣ್ತಾಯಿದ್ರು. ನಮ್ಮ ರಿಲೇಟಿವ್ ಎಲ್ಲ ನಿಮಗೆ ಹಾಯ್ ಹೇಳ್ತಾ ಇದ್ದಾರೆ. ಅಷ್ಟರಲ್ಲಿ ಹುಡುಗ ಕಾಶಿ ಯಾತ್ರೆ ಮುಗಿಸ್ಕೊಂಡು ಮಂಟಪಕ್ಕೆ ಬಂದರು. ಅದೇ ಹಿಂದೆ ಹುಡುಗಿನೂ ಮಂಟಪಕ್ಕೆ ಬರ್ತಾ ಇದ್ದಾರೆ. ಈಗ ನೋಡಿ ಅಂತರ್ಪಟ ಇಟ್ಕೊಂಡಿದ್ದಾರೆ. ಎಲ್ಲರಿಗೂ ಮದುವೆ ಆದವ್ರಿಗೆ ಈ ಥರ ಮದುವೆ ನೋಡಿದಾಗ ಅವ್ರವ್ರ ಮದುವೆ ನೆನಪಾಗತ್ತೆ. ಎಳ್ಳು ಜೀರಿಗೆ ಹಾಕ್ತಾ ಇದ್ದಾರೆ. ಎಲ್ಲರಿಗೂ ಅವ್ರವ್ರ ಮದುವೆ ಚೆರಿಷ್ ಮಾಡೋ ಮೂಮೆಂಟ್ಸ್ ಅಲ್ವಾ ಇದು. ನೋಡಿ ತಾಳಿ ಕಾಲುಂಗ್ರಕ್ಕೆ ಹುಡುಗ ಹುಡುಗಿ ಇಬ್ಬರೂ ಪೂಜೆ ಮಾಡ್ತಾ ಇದ್ದಾರೆ. ಈಗ ಕಂಕಣ ಕಟ್ಟಿಸ್ತಾ ಇದ್ದಾರೆ. ನಮ್ಮ ಮನೆ ಕಡೆ ಮದುವೆ ಹಿಂದಿನ ದಿನ ಮದುವೆ ಆಗೋ ಹುಡುಗನೇ ಮಾಂಗಲ್ಯ ಸರನ ಅವರೇ ಪೋಣಿಸೋದು. ಹುಡುಗನಿಗೇನಾದರೂ ಅಷ್ಟೊಂದು ಪೋಣಿಸೋಕ್ಕಾಗಿಲ್ಲ ಅಂದರೆ ಹುಡುಗಿ ಅವ್ರ ತಂಗಿ ಇದನ್ನು ಪೋಣಿಸ್ಬೋದು. ಇದು ನಮ್ಮ ಮನೆ ಕಡೆ ಶಾಸ್ತ್ರ. ನಿಮ್ಮ ಮನೆ ಕಡೆ ಮದುವೆ ಶಾಸ್ತ್ರ ಏನೇನಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ ಎಷ್ಟುದ್ದ ತಾಳಿ ಸರನ ಅವರೇನೆ ಪೋಣಿಸಿದ್ದಾರೆ ಹುಡುಗ. ಎಲ್ಲ ಶಾಸ್ತ್ರ ಆದಮೇಲೆ ಈಗ ಫೈನಲಿ ಮಾಂಗಲ್ಯ ಧಾರಣೆ ಆಗ್ತಾ ಇದೆ. ಮಾಂಗಲ್ಯ ಧಾರಣೆ ಮಾಡೋ ಟೈಮ್ನಲ್ಲಿ ದೇವಾನುದೇವತೆಗಳೇ ಬಂದು ಆಶೀರ್ವಾದ ಮಾಡ್ತಾರೆ ಅನ್ನೋದು ನಂಬಿಕೆ. ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತೆ. ಪಾಪ ಎಲ್ಲ ಮದುವೆ ಆಗೋ ಹುಡುಗಿರ ಕಣ್ಣಲ್ಲೂ ನೀರು ಬಂದೇ ಬರುತ್ತೆ. ಈಗ ಧಾರೆ ಟೈಮು. ಇವರು ನಮ್ಮ ಕಾಕ, ಇವ್ರು ನಮ್ಮ ಕಸಿನ್. ನೋಡಿ ಧಾರೆ ಹೊಯ್ತಾ ಇದ್ದಾರೆ. ನೋಡಿ ನಾನು, ಮಮ್ಮಿ, ನಮ್ಮ ಅಕ್ಕ 3 ಜನನು ಧಾರೆ ಹುಯ್ತಾ ಇದ್ದೀವಿ. ನಮ್ಮ ಮನೆ ಕಡೆ ಹುಡುಗಿ ಕಡೆಯವ್ರು ಮಾತ್ರ ಧಾರೆ ಹುಯ್ಬೇಕು ಅನ್ನೋದು ಸಂಪ್ರದಾಯ. ಬಟ್ ಈಗಿನ ಕಾಲದಲ್ಲಿ ಹುಡುಗಿ ಕಡೆಯವರು ಬಂದವರು ಎಲ್ಲರೂ ಧಾರೆ ಹುಯ್ತಾರೆ. ಈಗ ಅದು ಲೇಟೆಸ್ಟ್. ಯಾಕೆ ಅಂದರೆ ಹುಡುಗಿ ಮನೆಯವರು ಹುಡುಗಿನ ಧಾರೆ ಎರೆದು ಹುಡುಗನ ಮನೆಗೆ ಕಳಿಸೋದ್ರಿಂದ ಹುಡುಗಿ ಅವರೇ ಧಾರೆ ಎರಿಬೇಕು ಅನ್ನೋದು ನಮ್ಮ ಕಡೆ ಪದ್ಧತಿ. ನಿಮ್ಮ ಕಡೆ ಹೆಂಗೆ ಅಂತ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮ್ಮ ಮನೆ ಕಡೆ ಒಂದು ನಂಬಿಕೆ ಇದೆ. ಧಾರೆ ಟೈಮ್ನಲ್ಲಿ ಹುಡುಗಿಯ ಮೇಲೆ ಬಿದ್ದಿರೋ ಆಶೀರ್ವಾದದ ಅಕ್ಷತೆ ಕಾಳನ್ನು ತಗೊಂಡು ಯಾರಿಗೆ ಕಂಕಣ ಭಾಗ್ಯ ಬೇಗ ಬರ್ತಾ ಇರಲ್ವೋ ಅಂಥವ್ರಿಗೆ ಅದೇ ಮಂಟಪದಲ್ಲಿ ತಲೆ ಮೇಲೆ ಹಾಕಿ ಆಶೀರ್ವಾದ ಮಾಡಿದ್ರೆ ಬೇಗ ಮದುವೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ ನಮ್ಮ ಕಡೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.